ಮಣಕ ಇದ್ದಾವೆ ಎಲ್ಲ ಮುಂದೆ ಮಣಕಗಳು. ಸರ್ ನಮಸ್ತೆ. ಮತ್ತೇನು ಇವತ್ತು ಎಷ್ಟಿದ್ದಾವೆ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ಒಂದು 9 ಇದೆ. 9. ಹಲ್ ಮಾಡಿಲ್ಲ ನೋಡಿ ಸರ್, ಹಾಲು ಬ್ಲ್ಯಾಕ್. ಹಲ್ಲು ಮಾಡದೇ ಇರತಕ್ಕಂಥದ್ದು. ಹಲ್ಲು ಮಾಡದೇ ಇರೋ ಪಡ್ಡೆ ಇದು. ಓಕೆ, ಕ್ವಾಲಿಟಿ ಹಲ್ಲು ಮಾಡದೇ ಇರತಕ್ಕಂತಹ ಗಡ್ಡೆಕರು, ಒಳ್ಳೆ ಮಸ್ಕ್ಯುಲರ್ ಬ್ರೀಡ್. ಹಾಲ್ ಬ್ಲಾಕಲ್ಲಿದೆ, ಪಿಂಚೆ ಗಿಂಚೆ ಇದೆ, ಕಟ್ಸಿದ್ದಾರೆ, ಗಬ್ಬ ಇದೆ. ಇನ್ನೊಂದು ಎಷ್ಟು ದಿನ ಆಗ್ಬೋದು ರೀ ಹೋದರೆ? ಇನ್ನೊಂದು ವಾರದಲ್ಲಿ ಕರೆ ಆಗುತ್ತೆ ಸರ್. ಒಂದು ವಾರ ವೆಯ್ಟ್ ಮಾಡಬೇಕು ಅಂತಾರೆ. ತುಂಬ ಮಸ್ಕ್ಯುಲರ್ ಆಗಿರ್ತಕ್ಕಂತಹದ್ದು ಬಾಲದಿಂದ. ಇಲ್ಲಿ ನೋಡಿ, ತುಂಬ ದಿನಗಳ ಗ್ಯಾಪ್ ನಂತರ ಕಾರಿಗ್ನೂರಿಗೆ ಬಂದಿದ್ದೀನಿ ಸ್ನೇಹಿತರೆ. ಇದು ಲೊಕೇಶನ್ ಕಾರಿಗ್ನೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಈ ಕಾರಿಗ್ನೂರಲ್ಲಿ ಇರುವ ಹಸುಗಳ ಮಾಹಿತಿ ನಿಮಗೆ ನಾವು ಕೊಡ್ತಾ ಇರುವಂಥದ್ದು. ಯಾರಿಗೆಲ್ಲ ಖರೀದಿ ಆಸಕ್ತಿ ಇದೆ ಆದಷ್ಟು ನೇರವಾಗಿ ಭೇಟಿ ಮಾಡಿ ಖರೀದಿಸುವಂಥದ್ದಾಗಬೇಕು. ನಿಮ್ಮ ಒಂದು ವೈಯಕ್ತಿಕ ಜವಾಬ್ದಾರಿ. ಇಲ್ಲಿ ಹಸುಗಳು ಸಿಗುತ್ತೆ ಅನ್ನೋಂಥ ಮಾಹಿತಿಯನ್ನು ಮಾತ್ರ ನಾವು ಕೊಟ್ಟಿರ್ತೀವಿ. ಸರ್ ರೇಟ್ ಹೆಂಗಿದೆ? ಸರ್ 1.30 ಸರ್. 1.30. ಓಕೆ, 1.30 ಹೇಳಿದ್ದಾರೆ. ಇಳಿಲಿಕ್ಕೆ ಇನ್ನೊಂದು ವಾರ ಅಂದಿದ್ದಾರೆ. ಫಸ್ಟ್ ಲ್ಯಾಕ್ಟೇಷನ್ ತಳಿ ಅಂದಿದ್ದಾರೆ. ಬೆಲೆ ಅವರು ಹೇಳಿದ್ದಾರೆ. ನಿಮ್ಮ ಬೆಲೆ ಏನಿದೆ ಒಂದು ಸರಿ ಹೋದಾಗ ಪರಿಶೀಲಿಸಿ, ಹಣ ಇಷ್ಟಿದೆ ಹೀಗಿದೆ ಕೊಡ್ತೀವಿ ಅಂತ ಮಾತಾಡ್ಕೊಳ್ರಿ. ಆಯಿತು, ನೆಕ್ಸ್ಟ್ ನೋಡೋಣ ಸರ್. ಇದೆಷ್ಟಿದೆ? ಇದಂದರೆ 2ನೇ ಸಲ 6ರಲ್ಲಿದೆ. 2ನೇ ಸಲ 6ರಲ್ಲಿದೆ. ಓಯ್, ಬಾಲ್ದಲ್ಲಿ ಹೊಡಿತು. ಇದು ಹಾಲು ಬ್ಲಾಕು. ಹಾಲು ಬ್ಲಾಕು 6 ಹಲ್ಲಲ್ಲಿದೆ ಅಂತ. ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ, ಅಡ್ಡಿ ಇಲ್ಲ. ಎಲ್ಲ ಸಾದೇ ಇದೆ, ಏನು ಇದು ಮಾಡಲ್ಲ. ಹಾಂ. ಇಳಿಯೋಕೆ ಇದು ಒಂದು ವಾರನಾ? ಇದೊಂದು ವಾರ ಬೇಕು ಸರ್. ಎಷ್ಟಾಗ್ಬೋದು ಸರ್ ರೇಟ್ ಆದರೆ? ಇದಕ್ಕೆ 85,000 ಹೇಳ್ತೀವಿ ಸರ್. ಇದಕ್ಕೆ 85 ಹೇಳಿದೆ. 85,000. ಹಾಲಿಂದು ಯಾಕೆ ವಿಚಾರಿಸೋದಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಅವ್ರದ್ದು ಬ್ರೀಡ್ ಇರೋದಿಲ್ಲ. ಇದು ನಿಮ್ಮ ಬ್ರೀಡಾ? ನೀವು ಸಾಕಿರೋ ಬ್ರೀಡಾ? ಅಲ್ಲ, ನಾವು ತಂದಿರೋ ಬ್ರೀಡ. ಹಾಗಾಗಿ ಕ್ಲಾರಿಫಿಕೇಷನ್ ಆಗೋದಿಲ್ಲ. ನೀವು ಬಂದಾಗ ನೋಡಿಕೊಂಡ್ರೆ ಗೊತ್ತಾಗೊಂದು ಐಡಿಯಾ ಸಿಗ್ಬಹುದೇನೋ ಅಂಥೇಳಿ. 85, ಒಂದು 75, 80 ಆಸುಪಾಸು ಸಿಗಬಹುದೇನೋ ಅನಿಸುತ್ತೆ. ಒಟ್ಟು ಎಷ್ಟೇ ಆಗಲಿ ನಿಮ್ಮ ಒಂದು ಖರೀದಿಯಲ್ಲಿ ನೇರತೆ ಇರುತ್ತೆ ಅಲ್ಲ, ನೀವು ಮಾತಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಮಾತಾಡ್ಕೊಂಡು ನೋಡಿ, ಒಮ್ಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸರಿ ಬರೀ ಸರ್, ನೋಡುವ ನೆಕ್ಸ್ಟ್. ಗೀರ್ಲ್ಯಾಂಡ್ ಕ್ರಾಸ್ ಇದೆ ನೋಡಿ ಸರ್. HFL ಕ್ರಾಸು. ಎರಡನೇದಾ? 6 ಹಲ್ಲು, 2ನೇದು. ಹೆವಿ ಇದೆ, ತಳಿ ಹೆವಿ ಇದೆ ಬ್ರೀಡು. ಹಾಲ್ ಬ್ಲಾಕಲ್ಲೂ ಅಡರು, ಹೆವಿ ಅಡರ್ ಇದೆ. ಇವರೆಲ್ಲ ಹೇಳಿದ್ದಾರೆ 13-14 ಲೀಟ್ರ್ ಒಂದು ಟೈಮಿಗೆ ಕೊಡ್ತದೆ ಅಂತ ಹೇಳಿದ್ದಾರೆ ಸರ್. ಇದು ಹಾಂ. ಫಸ್ಟ್ನೇ ಸೂಲು. ಓಕೆ, ನೋಡಿ ಕೊಟ್ಟಿರ್ತಕ್ಕಂಥ 13-14 ಅಂತ ಹೆವಿ ಗ್ಯಾನ್ ಇದೆ. ಹಾಲು ಕೊಡ್ಬೋದು ಅಂತ ನಮಗೂ ಅನಿಸ್ತಿದೆ. ನೋಡಿ, ಅನಿಸ್ತಾ ಇದೆ. ನೋಡಿ, ಸದ್ಯ ಇಲ್ಲ, ನೋಡೋವರೆಗೂ ಹಾಗೆ ಅನಿಸುತ್ತೆ ಖಂಡಿತ. ಬಾಕ್ಸ್ ಇನ್ನೂ ದೊಡ್ಡದಾಗಿ ಇನ್ನೊಂದು ವಾರ ಬೇಕು ಸರ್. ಇದು ಇದೆಲ್ಲ ಫುಲ್ ಆಗಬೇಕು. 10 ದಿವಸದ ಮೇಲೆ ಹೋಗ್ಬೇಕು, ಇನ್ನೂ ದೊಡ್ಡದಾಗುತ್ತೆ. ಓಕೆ, ಲೆಂತ್ ಬ್ರೀಡು, ಲೆಂತದಿರ್ತಕ್ಕಂಥ ತಳಿ. ಗಟ್ಟಿ ಬ್ರೀಡು. ಬಿಸಿಲಿಗೆ ಫಸಲಿಗೆ ಹಿಡ್ಕೋದಲ್ಲ ಮಾಡೋದಲ್ಲ. ಇದೇನು ಸರ್, ಒಂದ್ರ ಒಳಗೆ ಒಂದ್ರ ಮೇಲೆ? ಇದು ಒಂದ್ರ ಮೇಲೆ ಸರ್. ಇದು ಒಂದ್ರ ಮೇಲೇ. ಹಾಲಿಗೆ ಬರುತ್ತೆ ಮಾತ್ರ. ಓಕೆ. ಈಗ ಅವರ ಅಪ್ರಿಷಿಯೇಟ್ ಮಾಡ್ತಾರೆ ಹಸು. ನೀವು ನಿಮ್ದಾಗಿದ್ರೆ ನೀವು ಹೆಂಗೆ ನೋಡ್ಕೊಂಡು ಹೇಳ್ತೀರ ಅದ್ರ ಮೇಲೆ. ಯಜಮಾನ್ರು ಎಲ್ಲ ಹೊರಟರು. ಬರೀ ಸರ್, ನೋಡೋಣ. ಏನಪ್ಪ ಹೀರೋ? ಗಿರ್ಲ್ಯಾಂಡಿ ಮಣ್ಕ ಪಡ್ಡೆ ಹಲ್ಲು ಗಿರ್ಲ್ಯಾಂಡು ಮಣ್ಕ. ಇದು 2 ಹಲ್ಲಲ್ಲಿದೆ ಮಣ್ಕ. ಇದಕ್ಕೆ ಗಿರ್ಲ್ಯಾಂಡ್ ಸೆಮೆನ್ ಹಾಕಿದರೆ ನಿಮ್ಗೆ ಒಂದು ಶುದ್ಧ ತಳಿ ಬರೋದು ಸಾಧ್ಯತೆ ಇರುತ್ತೆ. ತಡ್ರಿ, ದೂರ ಹೋಗೋದು ಬೇಡ, ಇಲ್ಲೇ ಬರ್ರಿ. 2ನೇ ಹಲ್ಲು ಮಣ್ಕ. ಮೊದಲನೇದು ಹಸುಲಿದೆ ಫಸ್ಟ್ ಲ್ಯಾಕ್ಟೇಷನ್. ಓಕೆ, ಫಸ್ಟ್ ಲ್ಯಾಕ್ಟೇಷನ್ ತಳಿ. ಆಸಕ್ತಿದಾಯಕರು ಯಾರು ಇದ್ರೆ, ಇನ್ನು ಮಣ್ಕ ಇದು ಹೈಟ್ ಇಲ್ಲ, ಬಟ್ ಹೈಟ್ ವೆಯ್ಟ್ ಆಗುತ್ತೆ. 2 ಹಲ್ಲಿಗಿದೆ. ಈಗಲೇ ಇದಕ್ಕೆ ಬ್ರೀಡಿಗೆ ನೀವು ನೆಕ್ಸ್ಟು ಸೆಕ್ಸರ್ ಸೆಮೆನ್ ಅಥವಾ ಗ್ಲ್ಯಾಂಡ್ ಸೆಮೆನ್ ಹಾಕ್ಸಿದ್ರೆ ಚೆನ್ನಾಗಿ ಬರೋ ಸಾಧ್ಯತೆ ಇರುತ್ತೆ ಅಂದ್ಕೊಂಡಿರ್ತೀನಿ. ನನ್ನ ವೈಯಕ್ತಿಕ ವಿಚಾರ ಅಷ್ಟೇ.
ಎಷ್ಟಾಗ್ಬೋದು ರೇಟ್ ಆದರೆ ಬಸ್ ಸರ್ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಬಂದು ಹೆಚ್ಚು ಕಡಿಮೆ ಕೊಡ್ತೀನಿ ಅಂದ್ರೆ ಆಸಕ್ತರು ಬಂದರೆ ಆಸಕ್ತಿ ಅವ್ರಕೊಂಡ್ರೆ ಹೆಚ್ಚು ಕಡಿಮೆ ಮಾಡ್ತೀನಿ ಅಂತ ನೀವು ಏನು ರೇಟ್ ಹೇಳ್ತೀರಿ? ಬರಲಿ ನೇರವಾಗಿ ಅಂತ, ನೇರವಾಗಿ ಬರಲಿ ಬಿಡ್ರಿ ಸರ್ ಅಂತೀರಾ? ಅಲ್ಲೇ ಕುಡ್ಕೊಂಡು ವ್ಯಾಪಾರ ಆಗೋದು ಬೇಡ ಅಂತಾರೆ, ಆನ್ಲೈನ್ ವ್ಯವಹಾರ ಬೇಡ ಅಂತಾರೆ. ಆಯಿತು, ಫೋನ್ ಮಾಡಿ ನೋಡೋಣ, ನಂಬರ್ ಕೊಟ್ಟಿದ್ದೀನಲ್ಲ. ಓಕೆ 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 ಓಕೆ. ಅಂದರೆ ಜಿ ಬಿ ಯಾವುದು ಎಚ್ ಎಫ್ ಎಲ್ ಬೋಡಿ ಆರಲ್ಲ ಇದೆ, ಬೋಡಿ ಇದೆ, ಲೆಂತ್ ಇದೆ, ಬ್ರೀಡ್ ತಳಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಒಬ್ಬನೇ. ಎಷ್ಟು ಸೂಲ್? ಎರಡಲ್ಲ? ಅಡರ್ ಹಿಂಗಿದೆ ನೋಡ್ರಪ್ಪ, ಅಡರ್ ಹಿಂಗಿದೆ. ಮೇಲೆ ಭಾಗದಲ್ಲಿ ಅಥವಾ ನೀವು ನೋಡ್ಬೇಕು ಅಬ್ಸರ್ವ್ ಪಂಚ ಗಿಂಚ ಅಂದರೆ ಈ ಥರ. ಹಾಲು ಒಂದು 7-8 ಸಿಗ್ಬೋದು ಇನ್ನು. ಬರ್ಬೋದು ಸರ್, ಅವ್ರು ಯಾವ ಥರ ಮೇಯಿಸ್ತಾರೋ ಹಾಗೆ, ಅವ್ರು ಯಾವ ಥರ ಮೇಯಿಸ್ತಾರೋ ಹಾಗೆ. ನೋಡೋರು ಕೆಂಪೆಕ್ಟ್ ತೊಟ್ಟು ಈ ಥರ. ಓಕೆಪ್ಪ, ಹೆಂಗಿದೆ ರೇಟು? ಸರ್ ರೇಟು ಹೇಳಂಗಿಲ್ಲ, ಬರೋಕ್ಕೆ ಹೇಳಿ, ಏನಾದ್ರು ಒಂದು ರೇಟ್ ಇಷ್ಟ ಆಗುತ್ತೆ ಅಂತ. ನಿಮ್ಮ ಡ್ಯಾಡಿ ಒಂದೆರಡು ಹೇಳಿದ್ದಾರೆ, ಹೇಳಿ ಒಂದು ರೇಟ್. ಈ ಬರೀ ಸರ್ ಇಲ್ಲಿ ಹೌದಾ? ಇದ್ರ ರೇಟ್ ನೀವು ಹೇಳ್ತಿದ್ರೆ ನಮ್ಮವ್ರಿಗೂ ಬೇಜಾರಾಗತ್ತೆ, ನೋಡೋರಿಗೂ. ಎಲ್ಲ ನಾನು ಬಿಡಲ್ಲ ರೇಟ್ ಹೇಳತ್ತಂಗೆ. ಎಷ್ಟು ಹೇಳ್ತೀರಿ ಹೇಳಿ, ಎಷ್ಟು ಹೇಳಿದ್ರಿ ಹೇಳ್ಬಿಡ್ರಿ. ಸರ್ ಎಷ್ಟು ಹೇಳ್ತೀರಿ ಅದನ್ನು? ಅದಕ್ಕೆ 95 ಸಾವಿರ ಹೇಳಿ ಸರ್. ಆಗ ಕೇಳಿದೆ ಅಂತ ಅಷ್ಟು ಹೇಳ್ಬಿಡ್ರಿ ಸರ್. ಎಲ್ಲ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಅದಕ್ಕೆ ಈಗ ನಾ ಹೇಳಿದ್ರೆ ಈ ಥರ ಆಗುತ್ತೆ, ಅದಕ್ಕೆ ಮುಂದೆ ಬಂದರೆ ಡೈರೆಕ್ಟಾಗಿ ರೇಟ್ ಕಡಿಮೆ ಮಾಡ್ತೀರಾ? ಮಾಡ್ಕೊಡ್ತೀವಲ್ಲ. ಹ್ಞೂ, ನಿಮ್ಮ ಕಡೆಯಿಂದ ನಿಮ್ಮ ಪೇಜ್ ಈಗ ಆಲ್ಮೋಸ್ಟ್ ಈಗ ನಮ್ಮ ಕಡೆ ಇರೋ ಪಾಪ ಬಂದು ಹೋಗ್ತಾರೆ. ನಿಮ್ಮ ಪೇಜ್ ಫಾಲೋ ಮಾಡ್ಕೊಂಡು ಬರ್ಬೇಕು. ನಮ್ಮ ಪೇಜ್ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಬೇಕು ಅಂತಾರೆ. ಮಾಡ್ಕೊಂಡು ಹೋಗ್ರಪ್ಪ. ಏನು ಇದೆಷ್ಟು ಸೂಲಿಂದು? ಫಸ್ಟ್ ಲಕ್ಷ ಎಷ್ಟು? ಅಲ್ಲೊಂದು 6, 5, 4 ಇದನ್ನು ಬೇಡ, ಸಾರಿ. ಎಷ್ಟು 4? ನೋಡಿ ಚೆಕ್ ಮಾಡಿ. ಅಲ್ಲೇ ನಾವು ತೊಟ್ಟು ನೋಡ್ತಾ ಇರ್ತೀವಿ. ಆರಲ್ಲ ಸರ್, ಆರಲ್ಲ. ಬಿಡಿ ಸೌಕರ್ ಬಿಡಿ. ತಲೆ ಬಂದು ಕೆಟ್ಟಿದೆ. ಹೌದು, ಮೊಳಕೆ ಇದೆ. ಒಂದು ಇಳಿದ್ರೆ ಒಂದು ವಾರ ಆಗ್ಬೋದೇನಪ್ಪ. ಒಂದು ವಾರ ನನಗನ್ಸುತ್ತೆ ಒಂದು 7-8 ಅದರ ಆಸುಪಾಸು ಸಿಗ್ಬೋದೇನೋ ಹಾಲು. ನೀವು ಫೀಡ್ ಕಡಿಮೆ ಮಾಡಿದ್ರೆ ಕಡಿಮೆನೂ ಆಗ್ಬೋದು, ಫೀಡ್ ಚೆನ್ನಾಗಿ ನೋಡ್ಕೊಂಡ್ರೆ ಜಾಸ್ತಿನೂ ಆಗ್ಬೋದು. ಮತ್ತು ಏನೇ ಆಗಲಿ, ನುಗ್ತದ ಮನೆಗೆ ನೀರು ಕುಡಿತದ, ಹಿಂಗೆ ಕುಡಿಸ್ಬೇಕಿತ್ತು ಅಟ್ಲಾಗೆ. ಹಾಂ, ಇದೊಂದು 80-70 ಹಿಂಗೆ ಆಸುಪಾಸು ಐತಾ? ಹಾಂ, ಏನು ಹೇಳಣ್ರಪ್ಪ ಆ ಹುಡುಗರು ಹಿಂಗೆ ಹೇಳ್ತಾರೆ. ಆದರೆ ರೇಟ್ ಮಾಡ್ಕೊಳ್ಳೋದಾದ್ರೆ ನೀವೇ ಮಾಡ್ಕೊಂಬಿಡ್ರಿ. ಒಳ್ಳೆ ನಿಮ್ಮ ಒಂದು ಸೂಚನೆ ಏನು ಗೊತ್ತಾ, ಪ್ರತಿ ಸಾರಿ ರೆಸ್ಪಾನ್ಸಿಬಿಲಿಟಿ ಅಂತೀವಲ್ಲ, ನಾನು ಹಸು ಸಿಗುತ್ತೆ ನೋಡ್ರಿ ಹಿಂಗಿದೆ ಅಂತೇಳಿ ಅನ್ಬೋದು. ಅಂತೆಕಂತೆ ನಮ್ಮವೆಲ್ಲ ನೀವೇನು ಬಂದು ನೇರವಾಗಿ ನೋಡ್ತೀರೋ ಅದೇ ಕರೆಕ್ಟು. ಹೀಗಾಗಿ ಅಂತೆಕಂತೆಗಳು ಏನು ಅನ್ನೋದಕ್ಕಿಂತ ನಿಮ್ಗೆ ಹಸು ಸಿಗುತ್ತಾ ಇದೆ ಅನ್ನೋದು ಹಾಕಿದ್ದಾರೆ ಅಂದ್ಕೊಂಡು ನೇರವಾಗಿ ಹೋಗಿ ಆನ್ಲೈನ್ ವ್ಯವಹಾರ ಬೇಡಪ್ಪ. ಬುಕ್ಕಿಂಗು ಇವೆಲ್ಲ ಯಾತಕ್ಕೆ? ಸುಮ್ಮನೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಮಾತಾಡ್ಕೊಳ್ರೆ, ಹಣ ಹಿಂಗಿದೆ ನಮ್ಗೆ ಕೊಡೋದಾದ್ರೆ ಇಷ್ಟು ಕೊಡ್ರಿ ಅಂತ. ಪಾಪ ದೂರದಿಂದ ಬಂದವರಿಗೆ ಅಂತೀರಿ ಅಣ್ಣ ರೇಟ್ ಇಲ್ದಾದ್ರೆ ಹೆಂಗಣ್ಣ ಅಂತ. ಬಟ್ ಹಸು ಒಂದು ನೋಡ್ಕೊಂಡು ಈ ವಾರ ಸಿಗುತ್ತೆ, ಹಿಂಗೆ ಸೋಮವಾರ ಆಲ್ಮೋಸ್ಟ್ ಸಿಗ್ತಾ ಇರುತ್ತೆ, ನೋಡ್ಕೊಂಡು ನೀವು ಮಾತಾಡ್ಕೊಳ್ಬೋದು. ಇದು ಹೀಫರೇ ಮಣ್ಕ. ಆಯ್ತು ಹೋಗಿ ಎರಡಲ್ಲ ನೋಡಿದೆ, ನಿಮ್ಮ ಹಿಂದೆ ಬರ್ತೀನಿ ನೋಡಿ. ನೋಡಿರಿ ಸ್ವಾಮಿ, ಏನಾಗುತ್ತೆ ರೀ ಸ್ವಾಮಿ? ಏನು ಹಸು, ಪಡ್ಡೆ, HF, ಎಷ್ಟನೇ ಮಣ್ಕ, ಎಷ್ಟನೇ ಹಲ್ಲು, ಏನು ಸೂಲು? ಇದು ಸರ್ 2ನೇ ಕರು ಇರ್ಬೋದು. ಇದು ಪಾಪ ನೀವು ಗೆಸ್ ಮಾಡೋರೆ. ಆರಲ್ಲಿ ಸರ್, 6ರಲ್ಲಿನ ಮಣ್ಕ. ಬಿಡಿ ಸರ್ ಬಿಡಿ. ಈ ಬ್ಯಾಚಲ್ಲಿ ಇರೋದು 2, 4 ಕಡಿಮೆ, ಎಲ್ಲ 6. ಹೌದಾ? ಕರ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಈಗ. ಓಕೆ 2ನೇ ಕರುಗಳಿಗೆ 2ನೇ ಗಬ್ಬ ಇರೋವಂಥವ್ಕೆ ಹಾಂ, ಸ್ವಲ್ಪ ಬೇಡಿಕೆ ಐತೆ.
ಬೇಡಿಕೆ ಇದೆಯಾ? ಫಸ್ಟ್ ಲ್ಯಾಕ್ಟೇಷನ್ಗಿಂತ ಸೆಕೆಂಡ್ ಲ್ಯಾಕ್ಟೇಷನ್ ಜಾಸ್ತಿ ಕೇಳ್ತಾರೆ ಕಸ್ಟಮರ್ಗಳು. ಹಾಂ, ಸೆಕೆಂಡ್ ಲ್ಯಾಕ್ಟೇಷನ್ ಸರ್. ಓಕೆಪ್ಪ. ಎರಡನೇ ಸೂಲು ಬೇಡಿಕೆ ಇರೋ ಕಾರಣಕ್ಕೆ ಅಂತ ಇವರು. ಅದರೇನು ಜೋರಿಲ್ಲ, ಗ್ರೇಟ್ ಇದೆ. ಬನ್ನಿ, ಹೆಂಗಿದೆ ರೇಟ್ ಹೆಂಗಿದೆ ಹೇಳ್ಬೋದು. ಆಯ್ತಾ 80+. ಹೆಚ್ಚು ಕಡಿಮೆ ಆಯ್ತಪ್ಪ, ಮುಗಿದೋಯ್ತು. ನಮ್ಮವ್ರು ನೋಡೋರು ಕಾಮೆಂಟ್ ಹಾಕಿರ್ತಾರೆ, ಏನು ನಮಗೇನಿದೆ ಅಲ್ಲ ಪಾಪ, ಅವ್ರಿಗೊಂದು ಐಡಿಯಾ ಸಿಗುತ್ತೆ ಅಂತ. ಏನರಪ್ಪ ಹಿಂಗೆ ಸಮಾಚಾರ ಅಂತ ಹೇಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಈ ವಿಡಿಯೋಗಳು ನಾವು ಆದಷ್ಟು ಒಂದು ಇಲ್ಲಿದ್ದಾವೆ ಇಂಥ ಹತ್ರ ಇದ್ದಾವೆ ಅನ್ಬೋದು. ತಗೊಳೋರಿಗೆ ಮಾತ್ರ ಏನು ಹೇಳೋದು ಸರಿ, ನೇರವಾಗಿ ಹೋಗ್ರಪ್ಪ ಅಂತೇಳಿ. ಆ ಕಡೆ ಒಂದಿದೆ ಅಂಡ ಬಂಡ ಕೋಡಿಂದು, ನೋಡುವ. ಇದು ಬರೀ ಸರ್ ಸರಿ ಸರ್. ಕೋಡೈತಿ ಅನ್ನೋದು ಬಿಟ್ಟರೆ ಎಲ್ಲ ಅಂಡ ಬಂಡ ಕರಿ ಹಸು ಬಿಳಿ ಮಚ್ಚೆ ಹೊಂದಿರತಕ್ಕಂಥದ್ದು ಅತಿ ಹೆಚ್ಚು ಅಂಡ ಬಂಡ ತಳಿ. ಎಷ್ಟಲ್ಲಿಂದು ಜಬೇಣ ಇದು? 6 ಬಡ್ಡಿ. ಮೋಸ್ಟ್ಲಿ ಸೂಲು 2, 1, 3, 4. ಎರಡನೇ ಸೂಲು ಅಂಬಿಗೆ ಕಟ್ಟಿದ್ದಾರೆ. ಪಂಚ ತೋರಿಸಿಡುವ ಹೆಂಗಿದೆ ಪಂಚ. ಇದೆಲ್ಲ ಇನ್ನೂ ಬಿಡ್ಬೇಕಂದ್ರೆ ಒಂದು 15-20 ದಿವಸ ಹೋಗ್ಬೇಕೇನೋ ಮರೆ. 20 ಡೇಸ್ ಕಾಯ್ತಾ ಇದೆ. 20 ಡೇಸಿಗೆ ವೆಯ್ಟ್ ಮಾಡಬೇಕು. ಓಕೆ, ರೇಟ್ ಏನಾಗ್ಬೋದು? ಹಾಗಾದ್ರೆ ಎಲ್ಲ 90-80 ಅಂದರೆ ನೀವು ಹೇಳ್ರಿ ಸರ್ ಒಂದು ರೇಟ್ ಅಂದರೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ರೈತರು ಮುಂದೆ ಬಂದರೆ ಹೆಚ್ಚು ಕಡಿಮೆ ಕೂತ್ಕೊಂಡು ಕೊಡೋಣ. ಮಾತಿ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಮಾತಿ ಕೂತ್ಕೊಂಡು ಹೆಚ್ಚು ಕಡಿಮೆ ಮಾಡಿಕೊಡ್ತೀರಂತೆ. ನೀವು ಹೇಳೋ ರೇಟ್ ಅಷ್ಟು ಅಂದಿದ್ದೀರಿ. ನಾವು ಹೇಳೋದು ಹೇಳ್ತೀವಿ. ಕೇಳಿ ಅವರಿಗೆ ಮಾಲಿಗೆ ಇದ್ದಂಗೆ ಕೊಡ್ತೀವಿ ಅಂತಂದರೆ ತಿನ್ಸಪ್ಪ. ವಿಡಿಯೋದಲ್ಲಿ ಇಷ್ಟು ಅಂತೂ ಅರ್ಥ ಆಯಿತು ನಮಗೆ. ಅವ್ರು ಹೇಳಿರ್ತಕ್ಕಂಥ ರೇಟಿಗಿಂತ ಇಳಿಯೋದಕ್ಕೆ ಸಾಧ್ಯತೆ ಇದೆ ಅಂಥೇಳಿ. ಓಕೆ, ನಾವೇನೇ ವಿಡಿಯೋ ಹಾಕಿದ್ರೆ ನೀವು ನೋಡ್ಕೊಂಡು ಹೋಗ್ರಪ್ಪ, ಇಂಪಾರ್ಟೆಂಟು. ನೇರವಾಗಿ ಬರಲೇಬೇಕಲ್ಲ ನೀವು. ಹೌದಾ? ಇನ್ಸ್ಟಾದಲ್ಲ, ಯೂಟ್ಯೂಬಲ್ಲೂ ಹಾಗೆ ನೋಡ್ರಿ ಸರ್. ಯೂಟ್ಯೂಬ್ಗೆ ಅಪ್ಲೋಡ್ ಫುಲ್ ವೀಡಿಯೋ ಹಾಕಿರ್ತೀವಿ. ಹೌದು ಅಣ್ಣ, ಇದೈತೆ ಹಿಂಗಣ್ಣ. ಇದು ಗಬ್ಬ ಸರ್, ಇದು 2ನೇ ಕರ ಗಬ್ಬ. 6 ಅಂಡ ಬಂಡ ಕ್ರಾಸ್ ಕಂಟ್ರಿ ಬ್ರೀಡ್ ಗಬ್ಬದ ಹಸು. 2 6 ಇಳಿದ್ರೆ 2ನೇದು. 4-5 ಮೇಲೆ ಇರ್ಬೋದೇನೋ ಅಂತ ಅನಿಸುತ್ತೆ. ಫೀಡ್ ಹಾಕ್ಸ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಜಾಸ್ತಿ ಆಗ್ಬೋದೇನೋ ಅನಿಸುತ್ತೆ. ಏನಾಗುತ್ತೆ, ಏನು ಸರ್? ಒಂದು ಕಡಿಮೆ ಸಿಗುತ್ತೆ. ಹ್ಞೂ ಸರ್, ಒಂದು 55 ಬಂದರೆ ಕೊಡ್ತೀವಿ. ಒಂದು 55 ಸಿಗುತ್ತೆ. ಲೊಕೇಶನ್ ನೋಡ್ಕೊಂಡ್ರಲ್ಲ, ಕಾರಿಗೆ ನೋಡಿ. ಒಂದು 10 ಬಂದವ ಅಂತ ಹೇಳಿ. ಅವ್ರು ನಿಂತ್ಕೊಬಾರ್ದು ಅಲ್ಲಿ